ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಆಶಯಗಳನ್ನು ಇಟ್ಟುಕೊಂಡು ಸಂವಿಧಾನ ರಚನೆ ಮಾಡಿದರೋ ಆ ಆಶಯಗಳನ್ನು ಅನುಷ್ಠಾನಗೊಳ್ಳುವಲ್ಲಿ ಸಂವಿಧಾನವನ್ನು ಪರಿಪೂರ್ಣವಾಗಿ ಆಚರಣೆಗೆ ತರುವಲ್ಲಿ ನಾವು ವಿಫಲರಾಗಿದ್ದೇವೆ ಎಂದು ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ಚೇರ್ಮನ್ ಡಾಕ್ಟರ್ CH.VSV ಪ್ರಸಾದ್ ಕಳವಳ ವ್ಯಕ್ತಪಡಿಸಿದರು. ನಗರದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಪ್ರಬುದ್ಧ ಭಾರತ ಫೌಂಡೇಶನ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿವೃದ್ಧಿ ಅಕಾಡೆಮಿ ಹಾಗೂ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಾಂಸ್ಕೃತಿಕ ಅಭಿವೃದ್ಧಿ ವೇದಿಕೆ ವತಿಯಿಂದ ಆಯೋಜಿಸಿದ ಸಂವಿಧಾನ ದಿನಾಚರಣೆ ಸಮಾರೋಪ ಸಮಾರಂಭ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಭಾರತ ಸಂವಿಧಾನ ಅಂಗೀಕರಿಸಿ 75 ವರ್ಷಗಳು ಗತಿಸಿವೆ. ದೇಶದ ನೆಲ, ಜಲ, ಭಾಷೆ, ಆಚಾರ, ವಿಚಾರ, ಲಿಂಗತ್ವ ಎಲ್ಲವನ್ನ ಒಳಗೊಂಡಿರುವ ಪ್ರಪಂಚದಲ್ಲಿಯೇ ಶ್ರೇಷ್ಠತೆ ಹೊಂದಿರುವ ಸಂವಿಧಾನವನ್ನು ಅಂಬೇಡ್ಕರ್ ಅವರು ನಿಮಗೆ ನೀಡಿದ್ದಾರೆ. ಆದ್ರೆ ಇಂತಹ ಸಂವಿಧಾನದ ಬಗ್ಗೆ ಬಹುತೇಕ ಗ್ರಾಮೀಣ ಪ್ರದೇಶದಲ್ಲಿ ಜಾಗೃತಿ ಇಲ್ಲದಂತಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಇದು ದೇಶದ ದುರಂತ. ಇನ್ನೂ ಮೇಲಾದ್ರೂ ಸಂವಿಧಾನದ ಆಶಯವನ್ನು ಜನರಿಗೆ ತಲುಪಿಸುವ ಕಾರ್ಯಗಳು ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಪ್ರಜ್ಞಾವಂತರು ಮಾಡಬೇಕಿದೆ ಎಂದು ಸಲಹೆ ನೀಡಿದರು. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಹುಬ್ಬಳ್ಳಿಗೆ ಬಂದು ವಾಣಿಜ್ಯೋದ್ಯಮದಲ್ಲಿ ಸಾಧನೆಯನ್ನು ಮಾಡಿ ಇವತ್ತು ಸಾಧಕರಾಗಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಗೌರವವನ್ನು ಸ್ವೀಕರಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ VSV ಪ್ರಸಾದ್ ಸರ್ ಅವರಿಗೆ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಾಂಸ್ಕೃತಿಕ ಅಭಿವೃದ್ಧಿ ವೇದಿಕೆ ವತಿಯಿಂದ ಗೌರವದ ಸನ್ಮಾನ. ಪ್ರಬುದ್ಧ ಭಾರತ ಫೌಂಡೇಶನ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮಾರಕ ಅಭಿವೃದ್ಧಿ ಅಕಾಡೆಮಿ ಕಾರ್ಯಕ್ರಮಕ್ಕೆ ಬರ್ತೀನಿ. ಯಾಕಂದರೆ ಈ ಒಂದು ಕಾರ್ಯಕ್ರಮ ಭಾಳ ಮಹತ್ವದ ಕಾರ್ಯಕ್ರಮ. 75 ವರ್ಷ ಮುಗಿದಿದೆ ನಮ್ಮ ಭಾರತದ ಸಂವಿಧಾನ ರಚನೆಯಾಗಿ. ಸಂವಿಧಾನ ಶಿಲ್ಪಿಯಾಗಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಸಂವಿಧಾನ ಬರೆದುಕೊಟ್ಟಿದ್ದಾರೆ, ಇಡೀ ಪ್ರಪಂಚದಲ್ಲೇ ಉತ್ತಮವಾದಂಥ ಸಂವಿಧಾನ ಅಂತ ಹೆಸರು ಪಡೆಯುವಂಥ ನಮ್ಮ ಸಂವಿಧಾನ ಅಂದರೆ ಭಾರತ ದೇಶಕ್ಕೆ ಲೆಟ್ ಅಸ್ ಸೇ ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನ್. ಈಗ ಒಬ್ಬ ತಾಯಿ ಮನೆ ನಡೆಸಬೇಕಂದ್ರೆ ಶಿ ಈಸ್ ಹ್ಯಾವಿಂಗ್ ಹರ್ ಓನ್ ರೂಲ್ಸ್, ದಟ್ ಈಸ್ ಆಲ್ಸೋ ಎ ಕಾನ್ಸ್ಟಿಟ್ಯೂಷನ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಲಿಕ್ಕೆ ಮುಂದೆ ಭಾರತ ದೇಶದಲ್ಲಿ ಒಂದು ಮನೆಯಲ್ಲಿ ಸಂವಿಧಾನ ಹೇಗಿತ್ತು ಅಂದರೆ ಅವಾಗ ಒಮ್ಮಡಿ ಕುಟುಂಬ ಇರ್ತಾಯಿತ್ತು, ಎಲ್ಲರೂ ಕೂಡಿ ಇರ್ತಿದ್ರು. ಯಾರಾದರೂ ಮನೆಗೆ ಒಬ್ಬ ಮೂಲ ವ್ಯಕ್ತಿ ಇರ್ತಿದ್ರು, ಅವ್ರು ಏನು ಕೇಳ್ತಾರೆ ಅದನ್ನು ಆ ಮನೆಯಲ್ಲೆಲ್ಲ ನಡೆಸ್ಕೊತಾ ಇದ್ರು. ಅದು ಆ ಕುಟುಂಬದ ಸಂವಿಧಾನ. ಇತ್ತೀಚೆಗಂತೂ ಉಮ್ಮಡಿ ಕುಟುಂಬ, ದೊಡ್ಡ ಕುಟುಂಬ ಅಂತೂ ಇದ್ದೇ ಇಲ್ಲ. ನಾವಿಬ್ಬರು ನಮಗೊಬ್ಬರು, ನಾವಿಬ್ಬರು ನಮಗಿಬ್ಬರು ಹೋಗಿ ಈಗ ನಮಗೊಬ್ಬರು ಆಗ್ಯಾರೆ. ಈಗ ಒಬ್ಬರೂ ಬೇಡ ಅಂತ ಒಂದು ಕಾಲ ಬಂದಿದೆ. ಅಂಥ ಒಂದು ಸ್ಥಿತಿಯಲ್ಲಿ ಮೊದಲು ಹೆಂಡತಿ ಗಂಡನ ಮಾತು ಕೇಳ್ತಾ ಇತ್ತು. ದಟ್ ಈಸ್ ಬಿಫೋರ್ ಅವರ್ ಕಾನ್ಸ್ಟಿಟ್ಯೂಷನ್. ಥ್ಯಾಂಕ್ಸ್ ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿಂದ ನಾವು ಹಸ್ಬೆಂಡ್ ಈಸ್ ಲಿಸ್ನಿಂಗ್ ಟು ವೈಫ್. ದಟ್ ಈಸ್ ಥ್ಯಾಂಕ್ಸ್ ಟು ಬಾಬಾ ಸಾಹೇಬ್ ಅಂಬೇಡ್ಕರ್. ಈಗ ಅವ್ರೇನು ಹೇಳಿದ್ರೆ ಅದೇ ಸಂವಿಧಾನ. ಮಹಿಳೆಗೆ ಇಷ್ಟು ಪವರ್ ಕೊಟ್ಟಿದ್ದಾರೆ ಅಂದರೆ ದಟ್ ಈಸ್ ಓನ್ಲಿ ಅವರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದು ನಮ್ಮ ಸಂವಿಧಾನದ ಒಂದು ಪಿಲ್ಲರ್. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತಿನ ಕಾಲದಲ್ಲಿ ಅವಾಗ ಕಾನ್ಶಿರಾಮ್ ಐ ಥಿಂಕ್ ಹಿ ವಾಸ್ ಟೆಲ್ಲಿಂಗ್, ನಮ್ಮ ಹಳ್ಳಿಯಲ್ಲಿ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ. ಹಳ್ಳಿಯಲ್ಲಿ ವಿದ್ಯಾರ್ಥಿಗಳೇ ಎಲ್ಲ ಇಡೀ ಭಾರತ ದೇಶದಲ್ಲಿ ಒಂದು 30-35% ಪ್ರಜರಿಗೆ ಮಾತ್ರ ಸಂವಿಧಾನ ಬಗ್ಗೆ ಅರಿವಿದೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್,
ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್, ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.